ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಬೆಂಗಳೂರಿಗೆ ಹೊರಟಿದ್ದೀವಿ. ಬೆಂಗಳೂರಿಗೆ ನಾನು ಸಮ್ಮು ಹಸ್ಬೆಂಡ್ 3 ಜನ ಹೊರಟಿದ್ದೀವಿ. ಯಾಕೆ ಹೊರಟಿದ್ದೀವಿ? ಫಂಕ್ಷನ್ ಏನೂ ಇಲ್ಲ, ಹಾಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಒಂದು ಶಾಪಿಂಗ್ ಇದೆ. ನಾವು ಎಲ್ಲಿ ಶಾಪಿಂಗ್ ಮಾಡ್ತೀವಿ, ಏನು ಶಾಪಿಂಗ್ ಮಾಡ್ತೀವಿ, ಹಾಗೆ ಬೆಂಗಳೂರಿಗೆ ಹೋಗಿ ಬರೋವರೆಗೂ ಏನೆಲ್ಲ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಆ್ಯಕ್ಚುಲಿ ಸಮ್ಮಗೆ ಹುಷಾರಿರಲಿಲ್ಲ, ಈಗ ಹುಷಾರಾಗಿದ್ದಾನೆ. ಬೇಡ ಅಮ್ಮನ ಮನೇಲಿ ಇರು ಅಂತ ಹೇಳಿದ್ವಿ. ಇಲ್ಲ ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತಿದ್ದಾನೆ. ಹೊರಟಿದ್ವಿ. ಆ್ಯಕ್ಚುಲಿ 6:30ಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದು. ಆಲ್ಮೋಸ್ಟ್ 7 o'clock ಆಗ್ತಿದೆ ಈಗ. ಬನ್ನಿ ಹೊರಡೋಣ. ಅಲ್ಲಿ ಟ್ರಾಫಿಕ್ ಆಗಿಬಿಡುತ್ತಲ್ವ, ಹಾಗಾಗಿ ಓಕೆ ತುಂಬ ಕಷ್ಟ ಆಗುತ್ತೆ. ಬೇಗ ಹೊರಡೋಣ ಅಂದ್ಕೊಂಡ್ವಿ, ಹಂಗೂ ಟೈಮ್ ಆಗೋಯ್ತು. ಬನ್ನಿ ಬೇಗ ಹೋಗೋಣ. ಹೋಗ್ತಾ ಕಾರಲ್ಲಿ ಮಾತಾಡ್ತೀನಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮನೆಯಿಂದ ಹೊರಟು ಪೆಟ್ರೋಲ್ ಹಾಕ್ಸ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀವಿ ಪೆಟ್ರೋಲ್ ಬಂಕ್ಗೆ. ಹಾಗೆ ನವೆಂಬರ್ ಮಂತಲ್ಲಿ ಮಾಡಿರೋದು ವಿಡಿಯೋ ಇದು. ಆಲ್ಮೋಸ್ಟ್ 1 month ಆಗ್ತಾ ಇದೆ ಈ ವಿಡಿಯೋ ಮಾಡಿ. ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ, ಮರ್ತೇ ಬಿಟ್ಟಿದೆ. ಹಾಗಾಗಿ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಕನ್ನಡ ರಾಜ್ಯೋತ್ಸವಕ್ಕೆ ಪೆಟ್ರೋಲ್ ಬಂಕಲ್ಲಿ, ಈ ಪೆಟ್ರೋಲ್ ಬಂಕಲ್ಲಿ ಅದೇ ಸ್ಪೆಷಲ್. ಆ ಮಂತಲ್ಲಿ ಏನಿರುತ್ತೆ, ಆ ವೀಕಲ್ಲಿ ಏನಿರುತ್ತೆ, ಏನ್ ಸ್ಪೆಷಲ್ ಇರುತ್ತೆ ಅದನ್ನೆಲ್ಲ ಮಾಡ್ತಾ ಇರ್ತಾರೆ, ತುಂಬಾ ಚೆನ್ನಾಗಿ. ಹಾಗೆ ಟಿಫನ್ನಿಗೆ ಅಂತ ಮದ್ದೂರ್ಗೆ ಬಂದ್ವಿ. ಮಧ್ಯದಲ್ಲಿ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಸಮ್ಮಗೂ ಸ್ವಲ್ಪ ಹುಷಾರಿರ್ಲಿಲ್ಲ, ಹಾಗಾಗಿ ಅವನು ಮಲಗಿದ್ದ. ಹಾಗೆ ಹಸ್ಬೆಂಡ್ ನಾನು ಮಾತಾಡ್ಕೊಂಡು ಬಂದ್ವಿ. ಮದ್ದೂರಲ್ಲೇ ಟಿಫನ್ ಮಾಡೋಣ, ಮದ್ದೂರ್ ಟಿಫನ್ ಅಲ್ಲಿ ಟಿಫನ್ ಮಾಡೋಣ ಅಂತ ಅನ್ಕೊಂಡ್ವಿ. ನಾನು ಮಿನಿ ಟಿಫನ್ ಅನ್ನ ತಗೊಂಡಿದ್ದೀನಿ. ಆಕ್ಚುಲಿ ಇದು ಟಿಫನ್ ಕಾಂಬೋ ಬರುತ್ತೆ. ನಾನೊಂದು ಕಾಂಬೋ ತಗೋಣ, ಹಸ್ಬೆಂಡ್ ಏನಾದ್ರು ತಗೋತಾರೆ, ನಾನು ಸಮ ಶೇರ್ ಮಾಡ್ಕೋಣ ಅಂತ ಹೇಳಿ ನಾನು ಫಸ್ಟ್ ಆರ್ಡರ್ ಮಾಡ್ಬಿಟ್ಟೆ. ಅದಾದ್ಮೇಲೆ ಇಲ್ಲ ನನಗ್ ಬೇಡ, ನನಗ್ ಮಸಾಲೆ ದೋಸೆ ಬೇಕು ಅಂತ ಹೇಳಿ ಅವ್ನು ಸಪ್ರೇಟ್ ಆಗಿ ತಗೊಂಡ. ಉಪ್ಪಿಟ್ಟು, ಕೇಸರಿ ಬಾತು, ಮಸಾಲೆ ದೋಸೆ, ಪೂರಿ, ಇಡ್ಲಿ, ಸಾಗು, ಸಾಂಬಾರ್, ಚಟ್ನಿ, ವಡೆ, ಹಾಗೆ ಅದ್ರ ಜೊತೆ ಟೀ ಅಥವಾ ಕಾಫಿ ಕೊಡ್ತಾರೆ. ಪೂರಿ ನೋಡ್ತಾ ಇದ್ದೀರಾ, ಪಾಲಕ್ ಹಾಕಿ ಪೂರಿನ ಮಾಡಿದ್ದಾರೆ, ಅದಕ್ಕೆ ಆಲೂ ಸಾಗುನ ಕೊಟ್ಟಿದ್ದಾರೆ. ಹಾಗೆ ಇಡ್ಲಿಗೆ ಸಾಂಬಾರ್ ಚಟ್ನಿ, ದೋಸೆಗೆ ಸಾಂಬಾರ್ ಚಟ್ನಿ. ದೋಸೆ ನೋಡ್ತಾ ಇದ್ದೀರಾ, ಕ್ರಿಸ್ಪಿಯಾಗಿ ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಸೈಜ್ ಅಲ್ಲಿ ಚಿಕ್ಕದ್ ಬರುತ್ತೆ. ಒಬ್ರಿಗೆ ಇದಿಷ್ಟು ಫುಲ್ ಜಾಸ್ತಿ ಅನ್ಸುತ್ತೆ. ನಾನು ಸಮ ಶೇರ್ ಮಾಡ್ಕೊಂಡ ಅಂತ ಆಕ್ಚುಲಿ ತಗೊಂಡಿದ್ದು. ಅದಾದ್ಮೇಲೆ ಬೇಡ ಅಂತ ಹೇಳ್ತಿದ್ದ. ನಾನು ಹಸ್ಬೆಂಡ್ ಇಬ್ರು ಶೇರ್ ಮಾಡ್ಕೊಂಡ್ವಿ. ಇಡ್ಲಿ, ಸಾಂಬಾರ್ ಚಟ್ನಿ, ಹಾಗೆ ಚೌಚೌ ಬಾತ್ ಎಲ್ಲ ಕೂಡ ತುಂಬಾನೇ ಚೆನ್ನಾಗಿತ್ತು. ವಡೆ ಕೂಡ ಕ್ರಿಸ್ಪಿ ಆಗಿರುತ್ತೆ. ಇಲ್ಲಿ ಟಿಫನಿಗೆ ಫೇಮಸ್ ಅಂತಾನೆ ಹೇಳ್ಬೋದು ಮದ್ದೂರ್ ಟಿಫನಿಸು. ತುಂಬಾ ಜನ ಬ್ಯಾಂಗ್ಳೂರ್ ಸೈಡ್ ಹೋಗೋರು, ಮದ್ದೂರ್ ಮೇಲೆ ಹೋಗೋರು ಎಲ್ಲರೂ ಕೂಡ ಮದ್ದೂರ್ ಟಿಫನಿಸ್ ಪ್ರಿಫರ್ ಮಾಡ್ತಾರೆ. ನಾವು ಈ ಸೈಡ್ ಬಂದಾಗೆಲ್ಲ ಇಲ್ಲೇ ಬಂದು ಟಿಫನ್ ಅನ್ನ ಮಾಡೋದು. ಟಿಫನ್ ತುಂಬಾನೇ ಚೆನ್ನಾಗಿರುತ್ತೆ. ನಂದೇ ಕೇಸರಿ ಬಾತ್ ಕೊಡ್ತೀನಿ ಅಂತ ಅಂದೆ. ನಾನು ಒಂದ್ ಸ್ಪೂನ್ ಟೇಸ್ಟ್ ಮಾಡ್ಬಿಟ್ಟೆ. ಅದಕ್ಕೆ ಇಲ್ಲ ಬೇಡ, ನನಗೆ ಸಪರೇಟ್ ಆಗಿ ಬೇಕು ಅಂತ ಹೇಳ್ದ. ಕೆಮ್ಮಿದ್ರು ಕೂಡ ತಗೊಂಡು ಅರ್ಧ ತಿನ್ ಸಾಕಾಗಿ ಮತ್ತೆ ಫುಲ್ ಖಾಲಿ ಮಾಡೋರ್ಗು ಬಿಟ್ಟಿಲ್ಲ, ತಿನ್ನಿಸ್ಕೊಂಡು ಕರ್ಕೊ ಬಂದ್ವಿ. ಹಾಗೆ ಪಾರ್ಕಿಂಗ್ ಫೆಸಿಲಿಟಿ ತುಂಬಾನೇ ಚೆನ್ನಾಗಿರುತ್ತೆ. ರೆಸ್ಟ್ ರೂಮ್, ವಾಶ್ರೂಮ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ನಾವ್ ಯಾವಾಗ ಹೋದಾಗ್ಲೂ ಇಲ್ಲೇ ಪ್ರಿಫರ್ ಮಾಡ್ತೀವಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಲೇಸಿ ಮೂಡು ಮತ್ತೆ ನಿದ್ದೆ ಇತ್ತಲ್ಲ, ಹಾಗಾಗಿ ನಿದ್ದೇನು ಮಾಡಲಿಲ್ಲ. ಹಾಗೆ ಮಾತಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಈಗ ಟಿಫನ್ ಮುಗಿಸ್ಕೊಂಡು ಹೊರಟಿದ್ದೀವಿ. ಮದ್ದೂರ್ ಟಿಫನಿಸಲ್ಲಿ ಟಿಫನ್ ಮಾಡಿದ್ದೀವಿ, ನೋಡಿದ್ದೀರಾ. ಟಿಫನ್ ಮುಗಿಸ್ಕೊಂಡು ಮದ್ದೂರ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಮುಂದೆ ಹೋದರೆ ಹೈವೇಗೆ ಕನೆಕ್ಟ್ ಆಗುತ್ತೆ. ಹಾಗೆ ಸಮ್ಮು ನೋಡಿ ಯಾವ ಪಿಲ್ಲೋ ತಗೊಂಡು ಬಂದಿದ್ದಾನೆ ಮಲ್ಕೊಳ್ಳೋಕ್ಕೆ. ಸೋಫಾದು ಪಿಲ್ಲೋ ಬರುತ್ತಲ್ಲ, ಅದನ್ನೇ ತಂದುಬಿಟ್ಟಿದ್ದಾನೆ. ಅದೊಂಥರ ಸಾಫ್ಟ್ ಆಗಿರುತ್ತಂತೆ ಅವನಿಗೆ. ಬೆಳಗ್ಗೆ ಬೇಗ ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಕೋಲ್ಡ್ ಕಾಫು ಎಲ್ಲ ಆಗ್ಬಿಟ್ಟಿತ್ತು. ನೋಡ್ತಾ ಇದ್ರೆ ಅವ್ನ ಫೇಸು ಫುಲ್ಲು ಡಲ್ ಆಗಿಬಿಟ್ಟಿದೆ. ಹಾಗಾಗಿ ಬೆಳಗ್ಗೆ ಬೇಗ ತಿಳಿಸಿದ್ವಲ್ಲ, ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಒಂದು ಸ್ವಲ್ಪ ಹೊತ್ತು ಮಲಗಿದೆ ಅಷ್ಟೇ, ಮತ್ತೆ ಮಲಗಿಲ್ಲ. ಹಾಗೆ ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದೀವಿ? ಬೆಂಗಳೂರು. ಯಾಕೆ ಬೆಂಗಳೂರು? ಯಾಕೆ? ಸುಮ್ಮನೆ ಹಾಗೆ ಜಾಲಿ ಜಾಬ್ ಖಾಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅದೇನು ಶಾಪಿಂಗ್ ಅಂತ ನೋಡೋಣ. ಆದರೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಇಲ್ಲಾಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಶಾಪಿಂಗ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಯಾವಾಗೂ ನಾವು ಬ್ಯಾಂಗ್ಳೂರ್ಗೆ ಹೋಗಿದ್ರೆ ಯಾವುದೋ ಫಂಕ್ಷನ್ಗೆ ಹೋಗ್ತಿರ್ತಿದ್ವಿ. ನಮಗೋಸ್ಕರ ಅಂತ ನಾವು ಬ್ಯಾಂಗ್ಳೂರ್ಗೆ ಹೋಗೇ ಇಲ್ಲ ಅಂದ್ಕೊಳ್ಳಿ ಇದುವರೆಗೂ. ಇದೇ ಫಸ್ಟು ನಮಗೋಸ್ಕರ ಅಂತ ಬೆಂಗಳೂರಿಗೆ ಹೋಗ್ತಾ ಇರೋದು. ಯಾವಾಗಲೂ ಯಾವುದಾದ್ರೂ ಒಂದು ಫಂಕ್ಷನ್ ಇರ್ತಾಯಿತ್ತು, ಫಂಕ್ಷನ್ಗೆ ಹೋಗ್ತಿದ್ವಿ. ಎಲ್ಲಿ ಫಂಕ್ಷನ್ ಇರ್ತಾಯಿತ್ತು ಅಲ್ಲಿಗೆ ಹೋಗ್ತಿದ್ವಿ, ರಿಟರ್ನ್ ಮನೆಗೆ ಬರ್ತಾಯಿದ್ವಿ. ನಾವು ಬೆಂಗಳೂರಿಗೆ ಒಂದಿನೂ ಸುತ್ತಾಡೋಕ್ಕೆ ಅಂತ ಹೋಗಿಲ್ಲ.
ಹಾಗೆ ಬೆಂಗಳೂರಲ್ಲಿ ಸಿಟಿ ಸೆಂಟರ್ ಆಗಿರ್ಬೋದು, ಈ ಚಿಕ್ಕಪೇಟೆ ಯಾವುದೇ ಏರಿಯಾಸ್ ಹೋಗಿಲ್ಲ. ಒಂದು 5-6 ಇಯರ್ಸ್ ಬ್ಯಾಕು ರೈಲ್ವೆ ಸ್ಟೇಷನಿಂದ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ವಿ. ಅದು ಬಿಟ್ಟರೆ ಇನ್ನು ಸಿಟಿ ಸೆಂಟರ್ ಅಂತ ನಾವು ಹೋಗೇ ಇಲ್ಲ. ಇವತ್ತು ಸ್ವಲ್ಪ ಹಾಗೆ ಬ್ಯಾಂಗ್ಳೂರು ಓಡಾಡಿಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಆ್ಯಕ್ಚುಲಿ ಸಮ್ಮನ ಬರಬೇಡ ಅಮ್ಮನ ಮನೇಲಿ ಇರು ಅಂತ ಹೇಳಿದೆ. ನೋಡಿ ಬಂದಿದ್ದಾನೆ. ಬಂದ್ಬಿಟ್ಟು ಇವಾಗ ಪಾಪ ಅವನಿಗೆ ಸುಸ್ತು ಅಲ್ವಾ, ಸುಸ್ತಾಗ್ತಿದ್ಯಾ? ಆ್ಯಕ್ಚುಲಿ ಕೆಮ್ಮಿದೆ ಅವನಿಗೆ. ಬೇಡ ಇದು ಕೇಸರಿ ಬಾತ್ ಬೇಡ ಅಂತ ಹೇಳಿದೆ. ನಾನು ಮಿನಿ ಟಿಫನ್ ತೊಗೊಂಡಿದ್ದೆ, ಅದ್ರಲ್ಲಿ ಕೇಸರಿ ಬಾತ್ 1 ಸ್ಪೂನ್ ತಿಂದಿದ್ದಕ್ಕೆ ಇಲ್ಲ ನಂಗೆ ಕೇಸರಿ ಬಾತ್ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಒಂದು ತೊಗೊಂಡ. ಅರ್ಧ ತಿನ್ನೋಷ್ಟೊತ್ತಿಗೆ ಅವನಿಗೆ ಮೊಗ್ಚಿಟ್ಟು ಹಿಡ್ದಂಗೆ ಆಯಿತು. ಮೊಗ್ಚಿಟ್ಟು ಮೀನ್ಸ್ ಅವನಿಗೆ ಬೇಜಾರಾಯಿತು, ಒಂಥರ ಆದಂಗೆ ಆಯಿತು, ಸ್ವೀಟ್ ಅಲ್ವಾ, ಹಾಗಾಗಿ ಮತ್ತೆ ಅರ್ಧ ತಿಂದ ಅರ್ಧ ಹಾಗೆ ಬಿಟ್ಟ. ಅಲ್ಲ ಸಮ ಆ ಥರ ಮಾಡ್ತಾರೆ, ಸಮ ವೇಸ್ಟ್ ಮಾಡ್ತಾರ ಫುಡ್ನ. ತಿನ್ಬಿಟ್ಟು ಬಂದ್ಯಾ? ಈಗ ಇವಾಗೆ ಜಾಯಿನ್ ಆಗುತ್ತೆ, ಹೋಗೋಣ ಬ್ಯಾಂಗ್ಳೂರ್ಗೆ. ಮತ್ತು ಸ್ಪೀಡ್ ಲಿಮಿಟ್ಸ್ ಎಲ್ಲ ಇದೆ, ನೋಡಿಕೊಂಡು ಹುಷಾರಾಗಿ ಬ್ಯಾಂಗ್ಳೂರ್ ಹೈವೇಲಿ ಹೋಗಬೇಕು. ಇಲ್ಲಾಂದರೆ ಫೈನ್ ಕಟ್ಟಬೇಕಾಗುತ್ತೆ ಅಲ್ವಾ. ಬನ್ನಿ ಹೋಗೋಣ. ನಾವು ಆ್ಯಕ್ಚುಲಿ ಚಿಕ್ಕಪೇಟೆಗೆ ಹೋಗಬೇಕಾಗಿತ್ತು. ರೂಟ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ. KR ಮಾರ್ಕೆಟ್ ಒಳಗಡೆ ಎಂಟ್ರ್ ಆಗೋಯ್ತು. ಹಸ್ಬೆಂಡ್ ಅಂತೂ ಬೈತಾ ಇದ್ರು, ಅಲ್ಲಿ ಕಾರ್ ಹೋಗೋಕ್ಕೆ ಜಾಗ ಇಲ್ಲ, ಲೊಕೇಶನ್ ಹಾಕೊಂಡು KR ಮಾರ್ಕೆಟ್ ಒಳಗೆ ಕರ್ಕೊಂಡು ಬಂದಿದ್ಯಾ ಅಂತ ಬೈತಾ ಇದ್ರು. ಲೊಕೇಶನ್ ಹಾಕೊಂಡ್ರೆ ಹೀಗೇನೆ ಅಲ್ವಾ, ನಮಗೂ ಯಾವುದೇ ಥರ ಬೇರೆ ರೂಟ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಲೊಕೇಶನ್ ತೋರಿಸಿದ್ ಇಲ್ಲೇನೆ, ಆದ್ರೂ ಪರವಾಗಿಲ್ಲ ಹೋದ್ವಿ. ನಾವು ಬೆಂಗಳೂರಿಗೆ ಬೇಕಾದ ಸತಿ ಬಂದು ಹೋಗಿದ್ದೀವಿ, ಆದರೆ ಈ ರೂಟಿಗೆಲ್ಲ ಬಂದಿರಲಿಲ್ಲ, ಹಾಗಾಗಿ ಫಸ್ಟ್ ಟೈಮ್ ಅಲ್ವಾ. ಆದ್ರೂ ತುಂಬ ರಶ್ ಇತ್ತು, ಕಾರ್ ಹೋಗೋಷ್ಟು ಜಾಗ ಇರಲಿಲ್ಲ. ಹಾಗೆ ಕಾರ್ ಪಾರ್ಕಿಂಗ್ ಅಂತೂ ಎಲ್ಲೂ ಸಿಗೋದಿಲ್ಲ. ಕಾರ್ ಪಾರ್ಕಿಂಗ್ ಎಲ್ಲಿ ಮಾಡೋದು ಅಂತ ಚಿಂತೆ ಆಗೋಯ್ತು ನಮ್ಗೆ. ಆಗ ನಮ್ಗೆ ಲಾಸ್ಟ್ ಸಮುಗೆ ಒಂದು ಗಿಫ್ಟ್ ತಗೊಳಕ್ಕೆ ಅಂತ ಹೋಗಿದ್ವಿ ನೋಡಿ, ಮೈಸೂರಲ್ಲಿ ಟೌನ್ ಹಾಲ್ ಅಲ್ಲಿ ಪಾರ್ಕಿಂಗ್ ಮಾಡಿದ್ವಿ, ಪೇಡ್ ಪಾರ್ಕಿಂಗ್. ಅದು ನೆನಪಾಯ್ತು, ತಕ್ಷಣಕ್ಕೆ ಲೊಕೇಶನ್ ಹಾಕ್ತೆ. ಪಾರ್ಕಿಂಗ್ ಪ್ಲೇಸ್ ಲೊಕೇಶನ್ ಹಾಕಿದ ತಕ್ಷಣ ಮಹಾರಾಜ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಅಂತ ಹೇಳಿದೆ. 2-3 ಇದೆಯಂತೆ ಅಲ್ಲೆಲ್ಲ. ನಮ್ಗೆ ನಿಯರ್ ಬೈ ಒಂದು ಲೊಕೇಶನ್, ಪಾರ್ಕಿಂಗ್ ಲೊಕೇಶನ್ ಸಿಕ್ತು. ಅಲ್ಲಿಗೆ ಹೋಗಿ ಲೊಕೇಶನ್ ಅನ್ನ ಹಾಕೊಂಡು ಹೋದ್ವಿ. ಕಾರನ್ನ ಪಾರ್ಕ್ ಮಾಡ್ಬಿಟ್ಟು ಒಂದು 300 or 400 ಮೀಟರ್ಸ್ ಅಷ್ಟೇ. ವಾಕಬಲ್ ಹೋಗ್ಬೋದು, ವಾಕ್ ಮಾಡ್ಕೊಂತ ಹೋಗ್ಬೋದು. ಆದ್ರೆ ತುಂಬಾನೇ ಜನ, ಸಂಡೇ ಆದ್ರೂ ಕೂಡ ತುಂಬಾನೇ ರಶ್, ಕ್ರೌಡ್. ರಜಾ ಇರೋರೆಲ್ಲ ಬಂದಿರ್ತಾರೆ. ನಾವು ಆಕ್ಚುಲಿ ಬಂದಿರೋದು ಚಿಕ್ಕಪೇಟೆ, ಮಾಮೂಲ್ಪೇಟೆ, ಅವೆನ್ಯೂ ರೋಡ್ ಎಲ್ಲ ನಿಯರ್ ಅಲ್ಲೇ ಇದೆ. ಅಲ್ಲಲ್ಲೇ ನಾವೊಂದು 2-3 ಶಾಪ್ ಲೊಕೇಶನ್ ಹಾಕೊಂಡು ಬಂದಿದ್ವಿ. ಎಲ್ಲ ಕಡೆ ಕೂಡ ಹೋಗಿ ಬಂದ್ವಿ, ವಿಸಿಟ್ ಮಾಡಿದ್ವಿ. ನಾವು ಚಿಕ್ಕಪೇಟೆಗೆ ಏನಕ್ಕೆ ಬಂದಿದೀವಿ ಅಂತ ತುಂಬಾ ಜನಕ್ಕೆ ಗೊತ್ತಾಗಿರುತ್ತೆ. ಹಾಗೆ ಗೊತ್ತಿರೋರು ಕಮೆಂಟ್ ಮಾಡಿ ಕೂಡ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಗಿವ್ ಅವೇ ಕೊಡೋಣ ಅಂತ ಅನ್ಕೊಂಡಿದೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಾಗಿಂದ ಒಂದು ಗಿವ್ ಅವೇ ಕೂಡ ಕೊಟ್ಟಿಲ್ಲ. ನೀವು ಮಾಡೋ ಕಮೆಂಟ್ಸ್ ಗೆ, ಒಂದು ಲಕ್ಕಿ ಕಮೆಂಟ್ ಗೆ ಒಂದು ಗಿವ್ ಅವೇನ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಮಿಸ್ ಮಾಡದೆ ಎಲ್ಲರೂ ಕೂಡ ಕಮೆಂಟ್ಸ್ ಮಾಡಿ. ಚಿಕ್ಕಪೇಟೆ ಅವೆನ್ಯೂ ರೋಡ್ ಅಲ್ಲಂತೂ ತುಂಬಾನೇ ಜನ. ನಮ್ಗಂತೂ ಹೊಸ ಎಕ್ಸ್ಪೀರಿಯನ್ಸ್, ಒಂದ್ ಸ್ವಲ್ಪ ಭಯ ಕೂಡ ಆಗ್ತಾ ಇತ್ತು. ಹಾಗೇನೆ ಎಲ್ಲಿ ಹೇಗೆ ಹೋಗ್ಬೇಕು, ಲೊಕೇಶನ್ ಇರೋದ್ರಿಂದ ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ, ನಾವು ಹೋಗಕ್ಕೆ ಬರಕ್ಕೆಲ್ಲ ಏನು ತೊಂದರೆ ಆಗೋದಿಲ್ಲ. ಆದ್ರೂ ಅಲ್ಲಿ ಜನ ನೋಡಿ, ಅಲ್ಲಿ ಟ್ರಾಫಿಕ್ ನೋಡಿ ನಮ್ಗೆ ಸ್ವಲ್ಪ ಭಯ ಹಿಂಸೆ ಅಂತ ಅನ್ನಿಸ್ತಾ ಇತ್ತು. ನಮ್ಮ ಮೈಸೂರು ದಸರಾ ನೆನಪಾಗೋಗಿತ್ತು. ದಸರಾ ಟೈಮಲ್ಲಿ ಹೆಂಗಿರ್ತಾರೆ ಜನ, ಹಾಗೆ ಅಲ್ಲಿ ರೆಗ್ಯುಲರ್ ಆಗಿರ್ತಾರೆ. ಹಾಗೆ ರೋಡ್ ಸೈಡ್ ಅಲ್ಲಿ ಎಲ್ಲವನ್ನ ಮಾರ್ತಾ ಇರ್ತಾರೆ. ರೀಸನಬಲ್ ಪ್ರೈಸ್ ಅನ್ನಿಸ್ತು ನನಗೆ ಎಲ್ಲ ನೋಡಿದಾಗ, ಕೇಳಿದಾಗ. ನಾನು ಸ್ವಲ್ಪ ಏನೇನೋ ಐಟಮ್ಸ್ ಬೇಕಿತ್ತು, ಅದು ಸ್ವಲ್ಪ ತಗೊಂಡೆ. Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go.
ರೋಡ್ ಸೈಡ್ ಅಲ್ಲಿ ಈ ಐಟಮ್ಸ್ ಸಿಗಲ್ಲ ಅನ್ನಂಗಿಲ್ಲ, ಪ್ರತಿಯೊಂದು ಐಟಮ್ಸ್ ಕೂಡ ನಿಮ್ಗೆ ರೋಡ್ ಸೈಡ್ ಅಲ್ಲೇ ಹಾಗೆ ರೀಸನಬಲ್ ಪ್ರೈಸ್ ಅಲ್ಲೇ ಸಿಕ್ಬಿಡುತ್ತೆ, ನೀವು ತಗೊಳ್ಬಹುದು. ನಾವು ಶಾಪಿಂಗ್ ಮುಗಿಸ್ಕೊಂಡು ಎಲ್ಲಾ ನೋಡ್ಕೊಂಡು ಕಾರ್ ಹತ್ರ ಪಾರ್ಕಿಂಗ್ ಕಡೆಗೆ ಬಂದ್ವಿ. ಹಾಗೆ ಕಾರ್ ಪಾರ್ಕಿಂಗ್ ತೆಗೆಯಕ್ಕೂ ಮುಂಚೆ ನೆನಪಾಯ್ತು, ಊಟ ಮುಗಿಸ್ಕೊಂಬಣ್ಣ, ಇನ್ನೆಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಊಟ ಮಾಡಕ್ಕಾಗುತ್ತೆ ಅಂತ ಹೇಳಿ. ಅಲ್ಲೇನೆ ಒಂದು ಹೋಟೆಲ್ ಇತ್ತು, ಮೇ ಬಿ ಶಾಂತಿ ಸಾಗರ್ ಹೋಟೆಲ್ ಅನ್ಸುತ್ತೆ, ನಾನು ಕರೆಕ್ಟ್ ಆಗಿ ಅದು ಬೋರ್ಡ್ ಕೂಡ ನೋಡ್ಲಿಲ್ಲ. ವೆಜ್ ಮೀಲ್ಸ್ ಅನ್ನ ತಗೊಂಡ್ವಿ, 2 ತಗೊಂಡ್ವಿ, 3 ಜನ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ. ಸಮೂ ಜಾಸ್ತಿ ತಿನ್ನೋದಿಲ್ಲ, ಹಾಗೆ ಬೆಳಗ್ಗೆ ಟಿಫನ್ ಕೂಡ ಜಾಸ್ತಿ ಆಗಿತ್ತು, ಹಾಗಾಗಿ ಸ್ವಲ್ಪನೇ ತಿನ್ಬೇಕು ಅಂತ ಅನ್ನಿಸ್ತು. ಚಪಾತಿ, ಸಾಗು, ಅನ್ನ, ಸಾಂಬಾರು, ತಿಳಿ ಸಾಂಬಾರು, ಮೊಸರು, ಡ್ರೈ ಜಾಮೂನು, ಪಲ್ಯ ಎಲ್ಲ ಕೂಡ ಕೊಟ್ಟಿದ್ರು. ಟೇಸ್ಟ್ ಆಗಿತ್ತು, ರೀಸನಬಲ್ ಪ್ರೈಸ್ ಕೂಡ ಇತ್ತು, ಒಳ್ಳೇದಾಯ್ತು. ನೆನಪಾಗಿದ್ದು ಊಟ ಮುಗಿಸ್ಕೊಂಡು ಕಾರ್ ಪಾರ್ಕಿಂಗ್ ಕಡೆಗೆ ಹೊರಡ್ತಾ ಇದೀವಿ. ಮಹಾರಾಜ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಅಂತ ಹೇಳಿ ಒಂದು 4-5 ಫ್ಲೋರ್ ಅಲ್ಲಿ ನನ್ಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಯಾಕೋ ನನ್ಗೆ ಅದು ಪಾರ್ಕಿಂಗ್ ಕಾಂಪ್ಲೆಕ್ಸ್ ಹೋದಾಗ ಒಂಥರ ಸ್ವಲ್ಪ ಉಸಿರು ಕಡ್ದಂಗ್ ಆಗ್ತಾ ಇತ್ತು, ಎಲ್ಲೂ ಕೂಡ ಗಾಡಿ ಬರ್ತಾ ಇರ್ಲಿಲ್ಲ, ಹಾಗಾಗಿ ನನ್ಗೆ ವಿಡಿಯೋ ಮಾಡ್ಕೋಬೇಕು ಅಂತ ಕೂಡ ಅನ್ನಿಸ್ಲಿಲ್ಲ. 4-5 ಫ್ಲೋರ್ಸ್ ಅಲ್ಲಿ ಕಾರನ್ನ ಪಾರ್ಕಿಂಗ್ ಮಾಡ್ಬೋದು. ನಾವು ಚಾಮುಂಡಿ ಬೆಟ್ಟದಲ್ಲಿ ಪಾರ್ಕಿಂಗ್ ಮಾಡ್ತೀವಲ್ಲ, ಅದೇ ತರ ಇನ್ನೂ ದೊಡ್ಡದಾಗಿತ್ತು. ಕೆಲವೊಬ್ರು ಆ ಚಿಕ್ಕಪೇಟೆ ಕಡೆ ಹೋದವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಮ್ಮ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಬಿಟ್ರೆ ಇನ್ನೆಲ್ಲೂ ಕೂಡ ಆತರ ನಾವು ಪಾರ್ಕಿಂಗ್ ಕಾಂಪ್ಲೆಕ್ಸ್ ಅಂತ ನೋಡೇ ಇಲ್ಲ. ರಿಟರ್ನ್ ಮೈಸೂರ್ ಕಡೆ ಹೊರಟಿದೀವಿ, ಅಷ್ಟಕ್ಕೆ ನಮಗ್ ಸುಸ್ತಾಗೋಯ್ತು, ಇನ್ನೆಲ್ಲೂ ಹೋಗ್ಬೇಕು ಅಂತ ಅನ್ನಿಸ್ಲಿಲ್ಲ, ಮೈಸೂರ್ಗೆ ಹೊರಟೋಗ್ಬಿಡೋಣ ಸಾಕು ಅನ್ನಂಗ್ ಆಗ್ತಾ ಇತ್ತು. ಹಾಗೆ ಇಲ್ಲಿ ಎಕ್ಸ್ಪ್ರೆಸ್ ವೇ ಅಲ್ಲಿ ಬರ್ತಾ ಬಸವೇಶ್ವರರ ಸ್ಟ್ಯಾಚು ನೋಡ್ತಾ ಇದ್ದೀರಾ, ಯಾವಾಗ ಹೋದಾಗೂ ನೋಡ್ತೀವಿ. ಇಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಕ್ ಬಂದಿದೆ, ಇನ್ನ ಪೇಂಟಿಂಗು ಆತರ ಕೆಲಸ ಇದೆ. ನೋಡಿದ್ರೆ ತುಂಬಾನೇ ಖುಷಿ ಅನ್ಸುತ್ತೆ, ಹಾಗೇನೆ ತುಂಬಾ ದೊಡ್ಡದಾಗಿದೆ. ಹಾಗೇನೆ ಬರ್ತಾ ಮಂಡ್ಯದಲ್ಲಿ ಅಮರಾವತಿಗೆ ಕಾಫಿ ಅಥವಾ ಟೀ ಕುಡಿಯೋಣ ಅಂತ ಬಂದ್ವಿ. ಆಕ್ಚುಲಿ ಹಸ್ಬೆಂಡ್ಗೆ ಮದ್ದೂರ್ಗಿಂತ ಮುಂಚೆಯಿಂದಾನೇ ಟೀ ಕುಡಿಬೇಕು ಅಂತ ಅನ್ನಿಸಿದೆ. ಅಮರಾವತಿಗೆ ಹೋಗಿ ಟೀ ಕುಡಿಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ, ಮದ್ದೂರಲ್ಲೇ ಇದೆ ಅಂತ ಹೇಳ್ಬಿಟ್ಟು ಮದ್ದೂರಿಂದ ಮಂಡ್ಯವರೆಗೂ ಸರ್ವಿಸ್ ರೋಡ್ ಅಲ್ಲೇ ಬಂದಿದ್ದಾರೆ, ಇಲ್ಲಿದೆ ಅಂತ. ಲೊಕೇಶನ್ ಹಾಕೊಂಡಿಲ್ಲ, ಯಾಕೋ ನಿದ್ದೆ ಗಣ್ಣಿತ್ತು, ಹಂಗೆ ಸರ್ವಿಸ್ ರೋಡ್ ಅಲ್ಲೇ ಓಡಿಸ್ಕೊಂಡ್ ಬಂದ್ರೆ ನೋಡಿದ್ರೆ ಮಂಡ್ಯ ನಿಯರ್ ಅಲ್ಲಿ ಇರೋದು ಅದು. ಫೈನಲಿ ಅಮರಾವತಿ ಸಿಕ್ತು. ನಾವಿಲ್ಲೊಂದು 2-3 ಸಲ ಬಂದಿದೀವಿ. ಒಂದ್ಸಲಿ ಡಿನ್ನರ್ಗೆ ಅಂತ ಬಂದಿದ್ವಿ, ಲಾಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಬಂದಾಗ ಒಂದ್ಸತಿ ಟೀಗೆ ಅಂತಾನೆ ಬಂದಿದ್ವಿ, ಈಗಲೂ ಕೂಡ ಟೀಗೆ ಅಂತಾನೆ ಬಂದಿದ್ವಿ. ಸರ್ವಿಸ್ ಎಲ್ಲ ಚೆನ್ನಾಗಿದೆ, ಹಾಗೆ ಹೋಟೆಲ್ ಕೂಡ ಆಂಬಿಯನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಹೋದಾಗ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಿಧಾನಕ್ಕೆ ಟೀ ಕಾಫಿ ಕುಡ್ಕೊಂಡು ಹೊರಡ್ಬೋದು. ಬೇರೆ ಏನು ಕೆಲಸ ಇರ್ಲಿಲ್ಲ, ಹಾಗಾಗಿ ನಿಧಾನಕ್ಕೆ ರಿಲ್ಯಾಕ್ಸಿಂಗ್ ಆಗಿ ಟೀ ಕಾಫಿ ಕುಡ್ಕೊಂಡು ಹೊರಡ್ತೀವಿ. ಹಾಗೆ ಸಮ್ಮು ಏನು ಕುಡಿಯಲ್ಲ, ಟೀ ಕಾಫಿ ಏನು ಕುಡಿಯಲ್ಲ, ಹಾಗ ಹಾಲ್ ಕೂಡ ಅಲ್ಲೆಲ್ಲ ಕುಡಿಯೋದಿಲ್ಲ. ಹಾಗಾಗಿ ಅವನ್ಗೆ ಸ್ವಲ್ಪ ಸ್ನಾಕ್ಸ್ ಹೇಳೋಣ ಅಂತ ಹೇಳ್ಬಿಟ್ಟು ಮಸಾಲೆ ಪುರಿ ಹೇಳ್ದೆ, ಅದಾದ್ರೆ ಸ್ವಲ್ಪ ಖಾರ ಆಗಿರುತ್ತೆ ತಿಂತಾನೆ ಅಂತ ಹೇಳಿ. ಅವನು ಏನೇ ಮಾಡಿದ್ರು ಇಲ್ಲ ನನಗ್ ಬೇಡ, ಕೇಕ್ ಬೇಕು ಅಂತ ಹೇಳ್ಕೊಂಡು ಕುತ್ಕೊಂಡ. ಅದಾದ್ಮೇಲೆ ಇನ್ನೇನು ಆರ್ಡರ್ ಮಾಡಿದೀವಿ, ನಾನು ಹಸ್ಬೆಂಡ್ ಕುತ್ಕೊಂಡು ಖಾಲಿ ಮಾಡಿದ್ವಿ. ಮತ್ತೆ ಅವ್ನು ಎಷ್ಟು ಹೇಳಿದ್ರು ಕೇಳಿಲ್ಲ, ಕೇಕ್ ತಗೊಂಡು ತಿನ್ಕೊಂಡ. ನಾವು ಹಸ್ಬೆಂಡ್ ಕಾಫಿ ತಗೊಂಡ್ರು, ನಾನು ಟೀ ತಗೊಂಡೆ. ಟೀ ಕುಡ್ಕೊಂಡು ನಾವು ಮೈಸೂರು ಕಡೆಗೆ ಹೊರಡ್ತೀವಿ. ಹಾಗೇನೆ ನಾನು RNS ಜ್ಯುವೆಲ್ರಿ ಕಲೆಕ್ಷನ್ ಅನ್ನು ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಓಪನ್ ಮಾಡಿದೀನಿ. ಹಾಗೆ ಜ್ಯುವೆಲ್ರಿದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದೀನಿ, ಸಣ್ಣ ಮಟ್ಟದಲ್ಲಿ ಈಗ ತಾನೇ ಸ್ಟಾರ್ಟ್ ಮಾಡಿದೀನಿ. ಯಾರಿಗೆಲ್ಲ ಗೊತ್ತಿಲ್ಲ ಅಂದ್ರೆ ನಂದು RNS ಜ್ಯುವೆಲ್ರಿ ಕಲೆಕ್ಷನ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫಾಲೋ ಮಾಡ್ಕೊಳ್ಳಿ. ಲೇಟೆಸ್ಟ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಅನ್ನ ನೋಡ್ಬೋದು, ಪರ್ಚೇಸ್ ಕೂಡ ಮಾಡ್ಬೋದು. ಲೇಟೆಸ್ಟ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಆಗಿರುತ್ತೆ, ಹಾಗೆ ಪ್ರೀಮಿಯಂ ಕ್ವಾಲಿಟಿ, ಹೈ ಕ್ವಾಲಿಟಿ ಜ್ಯುವೆಲ್ರಿನೇ ನಾನು ಸೇಲ್ ಮಾಡ್ತಾ ಇರೋದು. ತುಂಬಾನೇ ಒಳ್ಳೆ ಕ್ವಾಲಿಟಿ ಜ್ಯುವೆಲ್ರೀಸ್ ಆಗಿರುತ್ತೆ. ಹಾಗೇನೆ ಇದೇ ಯೂಟ್ಯೂಬ್ ಚಾನಲ್ ಪೇಜ್ ಅಲ್ಲೂ ಕೂಡ ನೀವು ವಿಡಿಯೋಸ್ ಅನ್ನ ಕೂಡ ನೋಡ್ಬೋದು. ಲೆಂತಿ ವಿಡಿಯೋಸ್ ಹಾಕ್ತೀನಿ, ಅದ್ರ ವಿತ್ ಪ್ರೈಸ್ ಕೂಡ ಹಾಕಿರ್ತೀನಿ. ಆಲ್ರೆಡಿ ಕೂಡ ನಾನು 3-4 ವಿಡಿಯೋಸ್ ಅನ್ನ ಹಾಕಿದೀನಿ. ಯಾರೆಲ್ಲ ನೋಡಿಲ್ಲ ಅಂದ್ರೆ ಆ ವಿಡಿಯೋಸ್ ಅನ್ನ ನೋಡಿ. ನಿಮ್ಗೆ ಯಾವ ಜ್ಯುವೆಲ್ರಿ ಇಷ್ಟ ಆಗುತ್ತೆ ವಾಟ್ಸ್ಆಪ್ ನಂಬರ್ ಅನ್ನ ಕೊಟ್ಟಿರ್ತೀನಿ, ಸ್ಕ್ರೀನ್ ಶಾಟ್ ಮಾಡಿ ವಾಟ್ಸ್ಆಪ್ ಮಾಡಿ, ರೇಟ್ ಎಂಕ್ವೈರಿ ಮಾಡಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ, ಅಲ್ಲೂ ಕೂಡ ಲೇಟೆಸ್ಟ್ ಕಲೆಕ್ಷನ್ ಅನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಲ್ಲಿ ಕೂಡ ನಿಮ್ಗೆ ಇಷ್ಟ ಆದ್ರೆ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ, ಸ್ಕ್ರೀನ್ ಶಾಟ್ ಮಾಡಿ ವಾಟ್ಸ್ಆಪ್ ಮಾಡಿ, ಅಲ್ಲಿ ಕೂಡ ನೀವು ಪರ್ಚೇಸ್ ಅನ್ನ ಮಾಡ್ಬೋದು. DM ಮಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. Finding life along the way, melodies we haven't played. No, I don't want no rest. Echoing around these walls, fighting to create a song. I don't wanna miss a beat. And on we'll go through the wastelands, through the highways. ಈಗ ನಾವು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಮೈಸೂರಿಗೆ? ಈಗ ಟೈಮ್ 6:15, 7:30 ರೀಚ್ ಆಗ್ತೀವಾ? 7-7:15 ರೀಚ್ ಆಗ್ತೀವಿ. ಒಂದು ಫ್ರೆಂಡ್ ಮದುವೆ ಇದೆ, ನನ್ನ HDFC ವರ್ಕ್ ಮಾಡುವಾಗ ನನ್ನ ಕೊಲೀಗ್ದು, ನವೀನ್ ಕುಮಾರ್ ಅಂತ. ಹೌದಾ? ಹೋಗೋಣ ಮದುವೆಗೆ?
ಹೋಗು, ನಾನು ಬರೋಷ್ಟೊತ್ತಿಗೆ ಅಲ್ಲಿ ಮನೆಗೆ ಹೋಗೋಷ್ಟೊತ್ತಿಗೆ 7:30 ಆಗುತ್ತೆ. ಇನ್ ನಾವು ರೆಡಿ ಆಗಿ ಹೊರಡೋಷ್ಟೊತ್ತಿಗೆ 8:30. ಅಲ್ಲಿ 1.5 hour 10 ಗಂಟೆ ಆಗುತ್ತೆ. ಇಲ್ಲ 9:30 10 ಗಂಟೆಗೆ ಯಾರಪ್ಪ ಮದುವೆಗೆ ಹೋಗ್ತಾರೆ? 9:30 ಕರ್ಕೊಂಡು ಬಿಸಾಕ್ಬಿಡ್ತೀನಲ್ಲ, ಸೇರ್ಸ್ಬಿಡ್ತೀನಿ ಬಿಸಾಕ್ತಾರಂತೆ ನೋಡಿ. ಇಲ್ಲ ಬರಲ್ಲಪ್ಪ ನಾವು. ಏನು ನಿಮ್ ಕೊಲಿಗ್ ಇಷ್ಟು ಲೇಟಾಗಿ ಮದುವೆ ಆಯ್ತವ್ರೆ? ಅವನು ಕೊಲಿಗ್ ಅಂದ್ರೆ ನನ್ನ ಏಜ್ ಅಲ್ಲ, ಅವ್ರು ಚಿಕ್ಕವರು, ನನಗಿಂತ ಚಿಕ್ಕವರು. ನಿನ್ನೆ ದೊಡ್ಡವರಾದ್ರು. ಅಯ್ಯಯ್ಯೋ, ಹಂಗಾದ್ರೆ ನೀವು 10 ವರ್ಷದಿಂದ ನಾ ದೊಡ್ಡವರಾಗಿದ್ದು? ನಾನ್ ದೊಡ್ಡವನಾಗಿದೆ ಗೊತ್ತಿರ್ಲಿಲ್ಲ. ಅಯ್ಯಯ್ಯೋ, ದೊಡ್ಡವನಾಗಿದೆ ಏನಾರು, ನಾನ್ ದೊಡ್ಡವನಾಗಿದೆ ಅಂತ ಏನಾರು ಗೊತ್ತಾಗ್ಬಿಟ್ಟಿದ್ರ ನಾನು ಅವಾಗ್ಲೇ ಮದುವೆ ಆಗ್ಬಿಡ್ತೀನಿ. 10 ವರ್ಷದಿಂದ ಅಲ್ಲ, ಅದಕ್ಕೂ ಮುಂಚೆನೆ ಒಂದ್ 15-20 ವರ್ಷದಿಂದನೇ ಮದುವೆ ಆಗೋಗ್ತಿದ್ದಲ್ಲ. ಮದುವೆ ಆಗ್ಬಿಡ್ತಿದೆ. ಅಬ್ಬಾ, ನಿನ್ ಕಾಟನಾರ ತಪ್ಪಿತ್ತು ನನಗೆ ಆಗ. ಮತ್ತೆ ನೋಡಿ, ಮದ್ವೆ ವಿಷಯಕ್ಕೆ ಏನಾರ ತೆಗಿತಾರೆ. ಏನಂತ ನೀನೀಗ? ನಿನ್ ಕಾಟ ತಪ್ತಾ ಇತ್ತು. ನನ್ ಕಾಟ ತಪ್ಪಿತ್ತ? ಅಯ್ಯೋ, ಸೇಮ್ ಟ್ಯೂ. ಅಲ್ಲಿ ಹೋಗಲ್ಲ ಮದ್ವೆಗೆ, ಯಾರ್ ಕೈಲಾಗುತ್ತೆ. ಬೆಳಿಗ್ಗೆ ಹೊರಟಿದ್ದು ಮನೆ 7 ಗಂಟೆಗೆ. ಹೆಂಗ್ ಹಾಕ್ಬಾರ್ದು ಕಣೋ, ಇವ್ ನೋಡು ಹುಷಾರಿಲ್ಲ ಅಂದ್ರು ಕೇಕ್ ತಿನ್ಬೇಕಂತೆ. ಕೇಕ್ ತಿನ್ಬಿಟ್ಟು ಬೇಡ ಅಂದ್ನಲ್ಲ ಪಾಪ, ಯಾಕೆ ಕೊಡ್ತೇ ಪಾಪ, ನನಗೆ ಭಯದ. ಕೆಂಬತ್ತು ತಕ್ಷಣ, ಕೆಂಬಂತು ಅಂದ ತಕ್ಷಣ ಅಮ್ಮ ಬಿಸಿನೀರ್ ಕೊಡಮ್ಮ, ಅಮ್ಮ ಪಪ್ಪ ಕೆಮ್ತಿದಾರೆ, ಪಪ್ಪಂಗೆ ಒಂಚೂರು ಬಿಸಿನೀರ್ ಕೊಟ್ಬಿಡಮ್ಮ ಅಂತ ಹೇಳೋದು. ಅಬ್ಬಾ, ಏನೋ ಅವ್ರಪ್ಪ ಬಿದ್ದೋಗ್ಬಿಡ್ಬೇಕು, ನನ್ ಮಗ ಎಷ್ಟ್ ಚೆನ್ನಾಗಿ ನಾನು ನೋಡ್ಕಂತಾನಂತ. ಬೆಳಗ್ಗೆಂದ ರಾತ್ರಿವರೆಗೂ ನಾನೇ ನೋಡೋದು. ಏನೋ ಅವ್ರಪ್ಪ ಒಂಚೂರು ಕೆಮ್ಮ ತಕ್ಷಣ ಅಮ್ಮ ಪಪ್ಪಂಗೆ ಬಿಸಿನೀರ್ ಕೊಡಮ್ಮ ಅಂತ ಹೇಳ್ಬಿಡೋದು. ಸುಬ್ರಾಯ, ಬನ್ನಿ ಗೈಸ್. ನಾವು ಡಾಕ್ಟರ್ ಹೇಳಿದಾರೆ ತಿನ್ಬೇಡಿ ಅಂತ. ಅದೇ ಏನ್ ಮಾಡೋದು, ಅವ್ನಿಗೆ ಆಸೆ ತಿನ್ಬೇಕಲ್ಲ. ನಾಳೆನೂ ರಜಾ ಇತ್ತಲ್ಲ, ಮತ್ತೆ ಹೋಗ್ತಾನೆ ಬಿಡಿ ಡಾಕ್ಟರ್ ಹತ್ರ ಅಷ್ಟೇ. ಹೋದಾಗಂತೂ ನಾನಂತೂ ಇಂಜೆಕ್ಷನ್ ಕೊಡ್ಸೋ, ಇಲ್ಲಾಂದ್ರೆ ನಾಳೆ ನೀನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಪಕ್ಕ. ಗೊತ್ತಿದೆ ಸಮ್ಮುಗೆ ಇನ್ನೊಂದು ಖುಷಿ ಇದೆ. ನಾಳೆ ಗೌರ್ಮೆಂಟ್ ಆರ್ಡರ್ ರಜಾ ಬರಲ್ಲ ಅಂತ, ಡಾಕ್ಟರ್ ಬರ್ತಾರೆ. ಅದೇನು ಗೌರ್ಮೆಂಟ್ ಆಸ್ಪತ್ರೆ, ಕ್ಲಿನಿಕ್ ತಾನೇ, ಅವ್ರ ಮನೇನೆ ಅದು. ಹಾಗೇನೆ ನೋಡಿ, ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ. ನಾವು ಮದ್ವೆಗೆ ಹೋಗ್ತೀವಾ ಇಲ್ವಾ ಅಂತ, ಮದ್ವೆಗೆ ಹೋದ್ರೆ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ, ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ನಾವು ಮನೆಗೆ ಎಕ್ಸಾಕ್ಟ್ 7 o'clockಗೆ ರೀಚ್ ಆದ್ವಿ. ಇನ್ನು ಟೈಮ್ ಇದೆಯಲ್ಲ ಅಂತ ಹೇಳಿ ರೆಡಿಯಾಗಿ ಹಸ್ಬೆಂಡ್ ಕೊಲಿಗ್ ಮದ್ವೆಗೆ ಬಂದಿದೀವಿ. KR ನಗರ ಟೌನ್ ಎಂಟರ್ ಆಗಕ್ಕೂ ಮುಂಚೆನೆ ಚೌಟ್ರಿ ಇದೆ. ಹಾಗಾಗಿ ನಮ್ಮ ಮೈಸೂರಿಂದ ಒಂದು 15 minutes ಆಗ್ಬೋದು ಅಷ್ಟೇ. 8 o'clockಗೆ ಹೊರಟ್ವಿ. ಇಲ್ಲಿ 9ಗೆಲ್ಲ ಬಂದು ರೀಚ್ ಆದ್ವಿ. ಎಲ್ಲ ಕೂಡ ಊಟಕ್ಕೆ ಹೋಗಿದ್ರಿಂದ ಆರಾಮಾಗಿ ಮಾತಾಡಿಸ್ಕೊಂಡು ನಾವು ಕೂಡ ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಅಂತ ಹೊರಟ್ವಿ. ಹಾಗೆ ಹಸ್ಬೆಂಡ್ ಕೊಲೀಗ್ಸ್ ಎಲ್ಲ ಬಂದಿದ್ರು, ಎಲ್ಲರೂ ಕೂಡ ಮಾತಾಡ್ಸಿದ್ರು ಖುಷಿಯಾಗಿ. ಹಸ್ಬೆಂಡ್ HDFC ವರ್ಕ್ ಮಾಡ್ತಿದ್ರಲ್ಲ, ಅಲ್ಲಿ ಕೊಲೀಗ್ಸ್. ಆಕ್ಚುಲಿ ಸಮ್ಮು ಬೇಬಿ ಒಂದು 6-7 months ಇದ್ದಾಗೆಲ್ಲ ಬಂದು ಪಾಪು ನೋಡಕ್ಕೆ ಎಲ್ಲಾರು ಕೂಡ ಮನೆಗ್ ಬಂದು ನನ್ನ ಮಾತಾಡ್ಸ್ಕೊಂಡು, ಸಮ್ಮುನು ಕೂಡ ನೋಡ್ಕೊಂಡೆಲ್ಲ ಹೋಗಿದ್ರು. ಅವರೆಲ್ಲ ಹೇಳ್ತಾ ಇದ್ರು ಎಷ್ಟು ಪುಟ್ಟು ಬೇಬಿ ಆಗಿದೆ, ದೊಡ್ಡವನ್ ಆಗ್ಬಿಟ್ಟಿದ್ಯಾ ಅಂತ. ಸಮ್ಮುನು ಕೂಡ ಖುಷಿಯಾಗಿ ಮಾತಾಡ್ಸ್ತಾ ಇದ್ರು. ಅವ್ರನ್ನೆಲ್ಲ ಮಾತಾಡ್ಸಿದ್ದು, ಮೀಟ್ ಮಾಡಿದ್ದು ಖುಷಿ ಆಯ್ತು. ಹಸ್ಬೆಂಡ್ ಬ್ಯಾಂಕ್ ರಿಸೈನ್ ಮಾಡಿ ಆಲ್ಮೋಸ್ಟ್ 9 years ಆಗ್ತಾ ಇದೆ. ಅವನು ಸಮ್ಮು 1 year ಆಗಿರ್ಲಿಲ್ಲ ಇನ್ನುವೆ, ಆಗ್ಲೇ ಅವರು ರಿಸೈನ್ ಮಾಡಿದ್ರು ಬ್ಯಾಂಕ್ಗೆ. ಎಲ್ಲರೂ ಹೇಳ್ತಾ ಇದ್ರು ಎಷ್ಟೋ ವರ್ಷದ ನಂತರ ಸಿಕ್ಕಿದೀವಿ, ತುಂಬಾನೇ ಖುಷಿ ಆಯ್ತು ಅಂತ ಹೇಳಿದ್ರು. ಎಲ್ಲಾರನ್ನು ಮಾತಾಡ್ಸ್ಕೊಂಡು ಎಲ್ಲ ಊಟ ಮುಗಿಸ್ಕೊಂಡು ಹೊರಟ್ರು. ಊಟಕ್ಕೆ ಅಂತ ಕೂತಿದೀವಿ. ಬೇಬಿ ಕಾರ್ನ್ ಮಂಚೂರಿ, ಕಾರ್ನ್ ಕೋಸಂಬರಿ, ಕಾಯಿ ಹೋಳ್ಗೆ, ರೋಟಿ, ಪನ್ನೀರ್ ಕರಿ, ಪಲಾವು, ಅನ್ನ ಸಾರು, ಹೀಗೆ ಊಟ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ, ಟೇಬಲ್ ಹಾಗೆ ಚೇರ್ ಫಿಕ್ಸ್ ಇರುತ್ತೆ, ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆಲ್ಲ ಈಸಿ ಆಗುತ್ತೆ ಅಂತ ಮಾಡ್ಕೊಂಡಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು. ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಹಾಗೆ ನಾವು ಒಂದೆರಡು ಕಡೆ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಮೈಸೂರು ಕಡೆ ಹೊರಟ್ವಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಬ್ಯಾಂಗ್ಳೂರಿಂದ ನಾವು ಮೈಸೂರಿಗೆ 7 ಗಂಟೆಗೆ ಮನೆಗೆ ರೀಚ್ ಆದ್ವಿ. ಆಕ್ಚುಲಿ 7:15 ಆಗುತ್ತೆ ಅಂತ ಅನ್ಕೊಂಡಿದ್ದೆ. 7 ಗಂಟೆಗೆ ರೀಚ್ ಆದ್ವಿ. ಹಾಗಾಗಿ ಹೋಗೋಣ ಫಂಕ್ಷನ್ನಿಗೆ. ಹಾಗೆ ಇವ್ರ ಕೊಲೀಗ್ಸ್ ಎಲ್ಲ ಬಂದಿರ್ತಾರೆ, ಮೀಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಬಂದ್ವಿ ಫಂಕ್ಷನಿಗೆ. ಆ್ಯಕ್ಚುಲಿ 7ಗೆ ರೀಚ್ ಆದ್ವಿ. 8ಗೆ ರೆಡಿಯಾಗಿ ಎಕ್ಸಾಕ್ಟ್ ಮನೆಯಿಂದ ಹೊರಟ್ವಿ. 8ಗೆ ಹೊರಟಿದ್ದಕ್ಕೆ ಇಲ್ಲಿ 9 o'clockಗೆ ರೀಚ್ ಆದ್ವಿ. 9 ಅಲ್ಲ, 8:45, 9 o'clockಗೆ ರೀಚ್ ಆದ್ವಿ. ಬಂದ ತಕ್ಷಣ ಎಲ್ಲ ಊಟಕ್ಕೆ ಕೂತಿದ್ರು. ಹಾಗಾಗಿ ನಾವು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಈಸಿ ಆಯಿತು. ಯಾವುದೇ ಥರ ವೆಯ್ಟ್ ಮಾಡೋ ಅಷ್ಟೇನೂ ಇರಲಿಲ್ಲ. ಫೋಟೋ ತೆಗೆಸ್ಕೊಂಡ್ವಿ. ಅದಾದಮೇಲೆ ಊಟಕ್ಕೆ ಹೋದ್ವಿ. ಊಟದಲ್ಲೂ ಕೂಡ ಖಾಲಿ ಇತ್ತು. ಊಟ ಮಾಡಿದ್ದೀವಿ, ಏನೆಲ್ಲ ಊಟ ಮಾಡಿದ್ದೀವಿ ಅನ್ನೋದನ್ನು ಕೂಡ ನೋಡಿದ್ದೀರಾ. ಹಾಗೆ ಊಟಕ್ಕೆ ಕೂತಾಗ ಇವ್ರ ಕೊಲೀಗ್ಸ್ ಎಲ್ಲ ಕೂಡ ಬಂದು ಮಾತಾಡ್ಸ್ಕೊಂಡು ಹೋದರು. ಅವ್ರದ್ದೆಲ್ಲ ಊಟ ಆಗಿ ಆಗಲೇ ಹೊರಟಿದ್ರು. ನಾವು ಆಗ್ತಾನೆ ಊಟಕ್ಕೆ ಕೂತಿದ್ವಿ. ಇವರು ಅವ್ರನ್ನ ಮಾತಾಡ್ಸೋ ಎಕ್ಸೈಟ್ಮೆಂಟಲ್ಲಿ ಅವ್ರದ್ದು ಏನೋ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಎಲ್ಲ ತುಂಬ ಖುಷಿಯಾಗಿ ಮಾತಾಡ್ಸಿದ್ರು. ನಮಗೂ ಕೂಡ ಖುಷಿ ಆಯಿತು.
ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಫಂಕ್ಷನನ್ನು ಮುಗಿಸ್ಕೊಂಡು ಈಗ ಟೈಮ್ ಬಂದು 10 o'clock ಆಗ್ತಿದೆ. 10ಗೆ ಇನ್ನೂ 5 minutes ಇದೆ. ಈಗ ಹೊರಟಿದ್ದೀವಿ. 11 ಒಳಗಡೆ ಮನೆಗೆ ರೀಚ್ ಆಗಿಬಿಡ್ತೀವಿ. ಡೈಲಿ ನಾವು ಮಲ್ಕೊಳ್ಳೋದೆ 12 o'clock ಆಗುತ್ತೆ. ಹಾಗಾಗಿ 11ಗೆ ರೀಚ್ ಆದರೆ ಇಲ್ಲ 12ಗೆಲ್ಲ ಮಲಗ್ತೀವಿ. ನಾವು ಎಕ್ಸಾಕ್ಟ್ 11ಗೆ ಹೋಗಿ ರೀಚ್ ಆದರೆ ನಾವು ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋಕ್ಕೆ ನಮ್ಮ ಟೈಮ್ ಕರೆಕ್ಟ್ ಆಗುತ್ತೆ. ಯಾವುದೇ ಥರ ತೊಂದರೆ ಆಗಿಲ್ಲ. ಆದರೆ ಸ್ವಲ್ಪ ಬೆಳಗ್ಗೆ ಬೇಗ ಇದ್ದಿದ್ವಲ್ಲ ಅದೊಂದು ಸ್ವಲ್ಪ ಸ್ಟ್ರೈನ್ ಇದೆ. ಹಾಗೆ ಹುಷಾರು ಆಗ್ತಾ ಇದ್ದಾನೆ, ಅದು ಸ್ವಲ್ಪ ಸುಸ್ತಿದೆ. ಆ್ಯಕ್ಚುಲಿ ನೋಡಿದ್ರಿ ಕೇಕ್ ತಿಂದಿದ್ದಾನೆ, ತಿನ್ನಬೇಡ ಅಂದರೂ ತಿಂತಾನೆ, ಜ್ಯೂಸ್ ಕುಡಿಬೇಡ ಅಂದರೂ ಕುಡಿತಾನೆ. ಸ್ವಲ್ಪ ಗಂಟ್ಲು ನೋವಿದೆ, ಮೆಡಿಸನ್ ಹಾಕ್ತಾಯಿದ್ದೀನಿ. ಬೆಳಗ್ಗೆ ಕೂಡ ಮೆಡಿಸನ್ ತೊಗೊಂಡೋಗಿದ್ದೆ, ಹಾಕಿದೆ. ಈಗ ಮನೆಗೆ ಹೋಗಿ ಕೂಡ ಮೆಡಿಸನ್ ಹಾಕ್ಬಿಡ್ತೀನಿ. ನಾಳೆ ಅಷ್ಟೊತ್ತಿಗೆ ಹುಷಾರಾಗ್ತಾನೆ. ನಾಳೆ ಕನಕ ಜಯಂತಿ ಇರೋದ್ರಿಂದ ನಾಳೆ ಕೂಡ ರಜಾ ಇದೆ ಸ್ಕೂಲಿಗೆ. ನಾಳೆ ರೆಸ್ಟ್ ಮಾಡಿ ನಾಳಿದ್ದು ಸ್ಕೂಲಿಗೆ ಹೋಗಿ ಅವನಿಗೂ ಕೂಡ ಸರಿ ಹೋಗುತ್ತೆ. ಹಾಗೆಯೇ ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದ್ದಾರೆ. ಎಲ್ಲ ಸ್ಟಾಫ್ಸ್ ಎಲ್ಲ ಸಿಕ್ಕಿದ್ರು. ನನಗೆ ಮಾತಾಡ್ಸೋರ ಜೊತೆ ತುಂಬ ಖುಷಿ ಆಯಿತು. ಮದುವೆಗೆ ಎಲ್ಲರೂ ಬಂದಿರೋದ್ರಿಂದ ಎಲ್ಲರೂ ಸಿಕ್ಕಿದ್ರು. ನನ್ನ ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಕೊಲೀಗ್ಸು. ಅವ್ರನ್ನೆಲ್ಲ ನೋಡಿ ಮಾತಾಡಿಸಿ ನನಗೆ ತುಂಬ ಖುಷಿ ಆಯಿತು. ಹಿಂಗೆ ಸಿಗ್ತಾಯಿರಿ ಎಲ್ಲರೂ ಮದುವೆ ಹೋಗೋದಾಗೆಲ್ಲ. ಥ್ಯಾಂಕ್ ಯು, ಬಾಯ್. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.